ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಡು ಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ, ನಿಂಗವ್ವಜ್ಜಿ ಮನೆಗೆ ಬಂದಿದ್ದಾಳೆ. ಮನೆಗೆ ಬಂದಿರೋ ನಿಂಗವ್ವಜ್ಜಿ ಸುಮ್ಮನೆ ಕೊಡ್ತಾಳ. ಸೊ ಇಲ್ಲಿ ಭೂಮಿ ಕೂಡ ಒಂದು ಬೆಚ್ಚಿ ಬೀಳುವಂಥ ವಿಷಯವನ್ನು ಹೇಳ್ತಾಳೆ. ಏನು ಆ ವಿಷಯ? ನಿಂಗವ್ವಜ್ಜಿ ಯಾವ ವಿಷಯವನ್ನು ಕೆದಕ್ತಾ ಇದ್ದಾರೆ, ನಚ್ಚಿ ಯಾಕೆ ಅಷ್ಟೊಂದು ಗಾಬರಿ ಆದರು, ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ನಿಂಗವ್ವಜ್ಜಿ ಕೇಳ್ತಾಳೆ, ಅಲ್ಲ ಸಂಗೀತ, ನೀನು ಊರಲ್ಲಿದ್ದಾಗ ತುಂಬ ಚೆನ್ನಾಗಿದೆ ತಾನೆ, ಲವಲವಿಕೆಯಿಂದ ನೆಗ್ನಾಗ್ತಾ ಇದ್ದೆ, ಅದೇಕೆ ನಿನಗೆ ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪೋಯ್ತು, ಯಾಕೆ ನಿಂಗೆ ತಲೆನೋವು ಬಂತು ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ. ಅದೇನು ಅಂತ ಗೊತ್ತಿಲ್ಲ ಅತ್ತೆ, ನನಗೇನು ನೆನಪಾಗ್ತಾ ಇಲ್ಲ, ಅದು ಯಾಕಾಯಿತು, ಏನಾಯಿತು, ಎಲ್ಲ ಮರ್ತೋಗ್ಬಿಟ್ಟಿದ್ದೀನತ್ತೆ ಅಂತ ಸಂಗೀತ ಹೇಳ್ತಾಳೆ. ಅದು ಅಜ್ಜಿ, ಅದು ನೋಡಿ ಅಜ್ಜಿ, ಈಗ ಯಾವ ವಿಷಯನೂ ಕೆದಕಕ್ಕೆ ಹೋಗ್ಬೇಡಿ, ಅಮ್ಮನಿಗೆ ಮತ್ತೆ ತಲೆನೋವು ಬರುತ್ತೆ ಅಂದ ತಕ್ಷಣ, ತಲೆನೋವು ಬರುತ್ತಾ, ಏನಾಗಿದೆ ಅಂತ ಹೇಳಿದಾಗ, ಅಜ್ಜಿ ಈಗ ನಚ್ಚಿ ಮದುವೆ ಮತ್ತು ಅಂಜು ಮದುವೆ ಬೇರೆ ಫಿಕ್ಸ್ ಆಗಿದೆ, ಅಮ್ಮನಿಗೆ ತುಂಬ ಟೆನ್ಷನ್ ಬೇರೆ ಅಂತ ಹೇಳಿದಾಗ, ಓ ಹೌದಲ್ವಾ, ಸರಿ ಸರಿ, ನಾ ಯಾವ ವಿಷಯನೂ ಕೆದಕಕ್ಕೆ ಹೋಗಲ್ಲ. ಅಲ್ಲಿಗೆ ದೇವಯಾನಿ ಮತ್ತು ಅಂಜು ಕೂಡ ಎಂಟ್ರಿ ಆಗ್ತಾರೆ. ಏಯ್ ಅಮ್ಮ ಮಗಳು ಏನಾದರೂ ಹೀಗೆ ತಿನ್ಕೊಂಡು ಬೇರೆಯವ್ರಿಗೆ ಆರ್ಡರ್ ಮಾಡ್ಕೊಂಡು ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದೀರಾ, ಅಥವಾ ಅಡುಗೆ ಗಿಡ್ಗೆ ಏನಾದರೂ ಕಲ್ತಿದೆಯಾ, ಮದುವೆ ಬೇರೆ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾರೆ. ಸ್ವಲ್ಪ ಕಲಿತಾ ಇದ್ದೀನಿ ಅಜ್ಜಿ ಅಂದ ತಕ್ಷಣ ಸಂಗೀತ ಹೇಳ್ತಾರೆ, ಇರಲಿ ಬಿಡಿ ಅತ್ತೆ, ಇನ್ನೂ ಚಿಕ್ಕವಳಲ್ವಾ, ಕಲಿತಾ ಹೋಗ್ತಾಳೆ ಬಿಡಿ ಅಂತ ಹೇಳಿದ ತಕ್ಷಣ, ಏಯ್ ಹಂಗೆ ಹೇಳಿದ್ರೆ ಆಗೋದಿಲ್ಲ ಸಂಗೀತ, ಇವಳಿಗೆ ಚೆನ್ನಾಗಿ ಮೈ ಬಗ್ಸಿ ಕೆಲಸ ಮಾಡೋದು ಕಲಿಸ್ಬೇಕು, ಏನಮ್ಮ ದೇವಯಾನಿ ಕಲಿಸ್ತಾ ಇದೆಯಾ ಅಂತ ಕೇಳ್ತಾರೆ. ಅಮ್ಮ ಅಂತ ಹೇಳ್ತಾರೆ. ರೂಮ್ಗೆ ಹೋಗ್ತಾಳೆ. ಅಂಜು ಇದ್ದಳು, ಅಲ್ಲ ಈ ಮುದುಕಿ ಕೈಯಿಂದ ಅಲ್ಲೆಲ್ಲ ಅಷ್ಟೊಂದು ಅನಿಸ್ಕೊಂಡು ಬಂದೆ, ಮತ್ತೆ ಇಲ್ಲಿ ಬಂದು ಟಾರ್ಚರ್ ಕೊಡ್ತಿದ್ದಾಳೆ, ಇಲ್ಲಿ ಯಾಕೆ ಬಂದ್ಲು ಆಳೋದವಳು ಅಂತ ಹೇಳ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾಳೆ. ಅಜ್ಜಿ ದೊಡ್ಡವರು ಅನ್ನೋದು ನೋಡದೆ ಗೌರವ ಕೊಡದೇ ಮಾತಾಡ್ತಿರ್ತಾಳೆ. ಆಗ ದೇವಯಾನಿ ಬೈತಾಳೆ, ಏ ಅಂಜು ಏನಾಗಿದೆ ನಿನಗೆ, ಮುಂಚೆ ಎಲ್ಲ ಎಷ್ಟು ಸ್ಟ್ರಾಂಗ್ ಇದೆ, ಯಾಕೆ ಈಗ ಇತ್ತಿತ್ತಲಾಗಿ ಇಷ್ಟು ಶಾರ್ಟ್ ಟೆಂಪರ್ ಆಗ್ತಾ ಇದೆಯಾ, ಅರ್ಥ ಆಗ್ತಿಲ್ವಾ ನಿನಗೆ, ನೀನು ನಚ್ಚಿನ ಮದುವೆ ಆಗಬೇಕು, ಅಲ್ಲಿ ಬಂದಿರೋ ನಿಂಗವ್ವಜ್ಜಿ ರಾಮ್ ನಿನ್ನ ಮಾವನ ತಾಯಿ, ಅರ್ಥ ಮಾಡ್ಕೊ ನೀನು, ಸೊ ನೀಗೆಲ್ಲನೂ ಸಹಿಸ್ಕೋಬೇಕು, ಸಂಗೀತ ನೋಡ್ಕೊಂಡು ಹೋಗಿ ಬಂದಿದ್ದಾಳೆ, 2 ದಿನ ಇರ್ತಾಳೆ ಹೋಗ್ತಾಳೆ, ಸೊ ಅಲ್ಲಿ ತನಕ ನೀನು ಅವ್ರನ್ನ ಸಹಿಸ್ಕೊಳ್ಳೇಬೇಕು ಅಂದಾಗ, ನೋ ಮಾಮ್ ಅಂತ ಹೇಳ್ತಾಳೆ. ನೋ ಅಂದರೆ ನೋಡು, ಒಟ್ಟಿನಲ್ಲಿ ನನಗೆ ನಚ್ಚಿ ಮತ್ತು ನಿನ್ನ ಮದುವೆ ಆಗಬೇಕಂದ್ರೆ ನೀನು ಎಲ್ಲವನ್ನು ಸಹಿಸ್ಕೊಳ್ಳೇಬೇಕು, ಆಮೇಲೆ ಈ ಮನೆಯಲ್ಲಿ ನಮ್ಮದೇ ದರ್ಬಾರು ಅಂತ ಹೇಳ್ಬಿಟ್ಟು ಈ ಮಗಳು ತಲೆ ತುಂಬ್ತಿರ್ತಾಳೆ. ಸೊ ಅದಕ್ಕೆ ಅಂಜು ಇನ್ನೂ ಕೋಪ ಮಾಡ್ಕೊಂಡು ಹುರ್ಕೊಂಡು ಸಾಯ್ತಾ ಇರ್ತಾಳೆ. ಅಜ್ಜಿ ಕಂಡ್ರೆ ಇವಳಿಗೆ ಆಗೋದಿಲ್ಲ, ಯಾಕಂದರೆ ಅವರು ಹಿರಿಕರು ಅಂದರೆ ಹಾಗೆ ನೋಡಿ, ಏನಂತಂದರೆ ಮನೆಗೆ ಬಂದಾಗ ಮನೆ ನೀಟಾಗಿರಬೇಕು, ಕೆಲಸ ಮಾಡಬೇಕು, ಪಟ ಅಂತ ಮಾತಾಡಬೇಕು, ಅವ್ರು ಒಟ್ಟಿನಲ್ಲಿ ಚೆನ್ನಾಗಿ ಕಾಣಬೇಕು. ಅವರೆಲ್ಲ ಮುಂಚೆ ಹೇಗೆ ಮಾಡ್ತಿದ್ರಲ್ವ ಹಾಗೆ, ಈಗ ಮಾಡ್ರನ್ ಅಂತೆ, ಹಾಗಂತೆ ಹೀಗಂತೆ, ಫುಡ್ ಆರ್ಡರ್ ಮಾಡ್ಕೊಂಡು ಇದೆಲ್ಲ ಇಷ್ಟ ಆಗೋದಿಲ್ಲ. ಆರ್ಡರ್ ಮಾಡ್ಕೊಂಡು ತಿನ್ನೋದು ಬಿಡೋದು, ಅಡುಗೆ ಬರಲ್ಲ ಅನ್ನೋದು. ಸೊ ಭೂಮಿನ ತುಂಬ ಚೆನ್ನಾಗಿ ಹೊಗಳ್ತಾರೆ. ಯಾಕಂದರೆ ಆಮೇಲೆ ಮತ್ತೆ ಏನು ಮಾಡ್ತಾರೆ ಅಂತಂದರೆ, ಮನಸ್ಸಿನಿ ಇಲ್ಲೋ ನಿನ್ನ ಮಗಳು ಅಂತ ಕೇಳ್ಬಿಡ್ತಾರೆ ಪಟ್ಟ ಅಂತ ಶ್ರವಣ್ಗೆ. ಆಮೇಲೆ ಫುಲ್ಲು ಟೆನ್ಷನ್, ಮತ್ತೆ ಮನೇಲಿ ಗಾಬರಿ ಅಯ್ಯೋ ನನ್ನ ಮಗಳಿಗೆ ಕಾನ್ಸ್ಟೇಬಲ್ ಆಗಬೇಕಂತೂ ಭಾಳ ಆಸೆ, ಅದಕ್ಕೆ ನನ್ನ ಮಗಳು ಪೊಲೀಸ್ ಟ್ರೈನಿಂಗ್ ಅಂತ ಹೋಗಿದ್ದಾಳ ಅತ್ತೆ ಅಂದ ತಕ್ಷಣ, ಓ ಹೌದಾ, ಒಳ್ಳೇದು ಆಗಲಿ ಅವಳು ತುಂಬ ಒಳ್ಳೆಯವಳು ಅಂತ ಹೇಳ್ತಾರೆ. ಅಲ್ಲಿಂದ ಹೆಂಗೋ ಬಚಾವಾಗ್ತಾರೆ. ಸೊ ಭೂಮಿಗೆ ಒಂದು ರಿಲೀಫು, ಈ ಕಡೆ ಮನಸ್ವಿನಿಯಾಗಿ ಮತ್ತು ಭೂಮಿಯಾಗಿ ಎರಡೂ ಆ್ಯಕ್ಟ್ ಮಾಡಬೇಕಲ್ವಾ. ಸೊ ಮತ್ತೇನಾಗುತ್ತೆ ಅಂತಂದರೆ, ಒಂಥರ ಡಲ್ಲಾಗಿ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ನಚ್ಚಿ ಹೋಗ್ತಾರೆ. ಅದಕ್ಕೆ ನೀವು ಯಾಕೆ ಮುಂಚಿನ ಥರ ಲಕ ಅಂತ ಇಲ್ಲ, ಮನೆಯಲ್ಲಿ ನಿಮ್ಮ ಫೇಸಲ್ಲಿ ಒಂದು ಸ್ಮೈಲ್ ಇತ್ತು, ಆ ಒಂದು ಸಣ್ಣ ಸ್ಮೈಲು, ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಆ ಸ್ಮೈಲೇ ಮಾಯವಾಗಿ ಹೋಗಿದೆ ಅತ್ತಿಗೆ, ಏನಾಗಿದೆ ನಿಮಗೆ ಅತ್ತಿಗೆ ಅಂತ ಕೇಳ್ತಾರೆ. ಅಲ್ಲಿ ದೇವಯಾನಿ ಕೂಡ ನಿಂತು ಕೇಳಿಸ್ಕೊತಾ ಇರ್ತಾಳೆ. ಇದು ಅದೇನು ಗೊತ್ತಾ, ಈ ಮನೆಯಲ್ಲಿ ನನ್ನ ಮತ್ತು ನಿಮ್ಮ ಅಣ್ಣನ ಬೇರೆ ಮಾಡಬೇಕು ಅಂತ ಯಾರೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದ ತಕ್ಷಣ ದೇವಯಾನಿ ಫುಲ್ ಶಾಕು, ಆ ನಚ್ಚಿ ಕೂಡ ಶಾಕು. ಹಾಗಾದರೆ ಇದನ್ನೇನು ತಮಾಷೆಗೆ ಹೇಳಿದ್ರಾ, ಸೀರಿಯಸ್ ಆಗಿ ಹೇಳಿದ್ರಾ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.